ನಮಸ್ಕಾರ ಫ್ರೆಂಡ್ಸ್, ಐ ಸಿರಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವು ಯಾವತ್ತಾದರೂ ಯೋಚಿಸಿದಿರಾ ಹನುಮಾನ್ ಚಾಲಿಸದಲ್ಲಿ 40 ಸಾಲುಗಳೇ ಯಾಕಿದಾವೆ ಅಂತ? ಅಫರ್ಮೇಷನ್ಗಳ ಥರ ಮ್ಯಾನಿಫೆಸ್ಟೇಷನ್ ಕೂಡ ತುಂಬ ಮುಖ್ಯ. ನಾನು ನನ್ನ ಜೀವನದ ಅದೆಷ್ಟೋ ಸಮಯನ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ. ಮ್ಯಾನಿಫೆಸ್ಟೇಷನ್ ನಮ್ಮನ್ನು ಬದಲಾಯಿಸೋದು ನಿಶ್ಚಿತ. ಮ್ಯಾನಿಫೆಸ್ಟ್ ಎನಿಥಿಂಗ್ ಇನ್ ಜಸ್ಟ್ 40 ಡೇಸ್. 40 ದಿನಗಳ ಕಾಲ ಇದನ್ನು ಫಾಲೋ ಮಾಡಿದ್ರೆ ಜೀವನದಲ್ಲಿ ತುಂಬ ಉತ್ಸಾಹ ಹಾಗೂ ಚೇತರಿಕೆ ಕಂಡು ನಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಮ್ಯಾನಿಫೆಸ್ಟೇಷನ್ ತುಂಬ ದೊಡ್ಡ ಪದ. ಅಟ್ ಪ್ರೆಸೆಂಟ್ ಎಲ್ಲರ ಬಾಯಲ್ಲೂ ಈ ಪದನ ನೀವು ಕೇಳಿರ್ತೀರಿ. ಪ್ರತಿಯೊಬ್ಬರೂ ಮ್ಯಾನಿಫೆಸ್ಟ್ ಮಾಡಲೇಬೇಕು. ಆದರೆ ನಾನಿಲ್ಲಿ ನಿಮಗೆ ಒಂದು ಬುಕ್ ಪೆನ್ ತಗೊಂಡು ಬರೆದಿಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳಲ್ಲ. ಒಬ್ಬರೇ ಇದನ್ನು ಬಾಯಿಪಾಠ ಮಾಡಿದ್ರೆ ಮ್ಯಾನಿಫೆಸ್ಟ್ ಆಗೋದಿಲ್ಲ. ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು, ನಿಮಗೆ ಏನು ಬೇಕು ಅದನ್ನು ದಕ್ಕಿಸಿಕೊಳ್ಳೋದು ಹೇಗೆ, ನಮ್ಮ ಕಲ್ಚರ್ನಲ್ಲಿ ಋಷಿಮುನಿಗಳು ಯಾವ ವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ, ಯೋಗಿಕ್ ಕಲ್ಚರ್ ಅಂದರೆ ಏನು, ಯೋಗಿಕ್ ಪ್ರೊಸೆಸ್ ಹೇಗಿರುತ್ತೆ, ಅದನ್ನೆಲ್ಲ ನಾನು ಇಲ್ಲಿ ಹೇಳ್ತೀನಿ. ಪರ್ಸ್ನಲಿ ನಾನು ಯೂಸ್ ಮಾಡಿದ್ದೀನಿ. ಮ್ಯಾನಿಫೆಸ್ಟೇಷನ್ನ ನಾನು ಅಚೀವ್ ಮಾಡಿದ್ದೀನಿ. ಅವುಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ನೀವು ಕಣ್ಮುಚ್ಕೊಂಡು ನಿಧಾನವಾಗಿ ಉಸಿರೆಳ್ಕೊಂಡು ನನ್ನ ಮಾತನ್ನು ಶಾಂತ ಮನಸ್ಸಿನಿಂದ ಕೇಳಿಸ್ಕೊಳ್ಳಿ. ನಮ್ಮ ಕಲ್ಚರ್ನ ಬೇಸ್ನಿಂದ ನಾವು ನೋಡ್ತಾ ಬರೋಣ. ಆಗ ಮಾತ್ರ ನಮಗೆ ಮ್ಯಾನಿಫೆಸ್ಟೇಷನ್ ಅರ್ಥ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನನ್ನೂ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. 2 ಗಿಡಗಳನ್ನು ತಗೊಳ್ಳಿ, ಸಪ್ರೇಟ್ ಪಾಟ್ಸಲ್ಲಿರಲಿ. ಸೈಂಟಿಫಿಕಲಿನೇ ಈ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. 2 ಗಿಡಗಳ ಮಧ್ಯೆ ಒಬ್ಬ ಮನುಷ್ಯನ ಕೂತ್ಕೊಂಡು ಒಂದು ಗಿಡದ ಜೊತೆ ತುಂಬ ಒಳ್ಳೆಯ ಹಾಗೂ ಪಾಸಿಟಿವ್ ಮಾತುಗಳನ್ನು ಆಡೋದಕ್ಕೆ ಹೇಳಿ. ಇನ್ನೊಂದು ಗಿಡದ ಎದುರಿಗೆ ಹೋಗಿ ನೆಗೆಟಿವ್ ಅಥವಾ ಕೆಟ್ಟ ಮಾತನ್ನು ಆಡೋಕೆ ಹೇಳಿ. ಆಮೇಲೆ ನೋಡಿ, ಯಾವ ಗಿಡದ ಜೊತೆ ಪಾಸಿಟಿವ್ ಅಥವಾ ತುಂಬ ಒಳ್ಳೆ ಮಾತಾಡ್ತಿರೋ ಅಥವಾ ಪಾಸಿಟಿವ್ ಕಾನ್ವರ್ಸೇಷನ್ ನಡೆದಿರುತ್ತೋ ಆ ಗಿಡ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಹಸಿರು ತುಂಬಿ ತುಳುಕ್ತಾ ಇರುತ್ತೆ. ಆ ಗಿಡ ನಗ್ತಾ ಇರುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ. ಅದೇ ನೀವು ಕೆಟ್ಟ ಮಾತನಾಡಿರೋ ಗಿಡ, ನೆಗೆಟಿವ್ ಕನ್ವರ್ಸೇಷನ್ ನಡೆದಿರೋ ಗಿಡ ಒಣಗಿ ಬಾಡಿ ಹೋಗಿರುತ್ತೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ನಾವೆಲ್ಲ ಸಣ್ಣವರಿದ್ದಾಗ ಒಂದು ಗಿಡನ ಮುಟ್ಟಿರ್ತೀವಿ. ಆ ಗಿಡ ನಾವು ಮುಟ್ಟಿದ್ರೆ ಸಾಕು ಫುಲ್ ಮುದುರೋಗ್ಬಿಡುತ್ತೆ. ಆ ಗಿಡದ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಆ ಗಿಡದ ಮುಂದೆ ಒಬ್ಬ ವ್ಯಕ್ತಿಯನ್ನು ಕೂರಿಸಿ ಅದನ್ನು ಟಚ್ ಮಾಡೋಕ್ಕೆ ಹೇಳಿ. ಅದು ಬೇಗನೆ ಮುದುಡ್ಕೊಂಡ್ಬಿಡುತ್ತೆ. 2ನೇ ದಿನ ಆ ಗಿಡದ ಮುಂದೆ ಕೂರಿಸಿ ಒಳ್ಳೆ ಮಾತಾಡೋಕ್ಕೆ ಹೇಳಿ. 3ನೇ ದಿನನೂ ಒಳ್ಳೆ ಮಾತಾಡೋಕ್ಕೆ ಹೇಳಿ. 4ನೇ ದಿನ ಕೂಡ ಒಳ್ಳೆಯದೇ ಮಾತಾಡೋಕ್ಕೆ ಹೇಳಿ. ಆದರೆ 5ನೇ ದಿನ ಆ ಗಿಡನ ಟಚ್ ಮಾಡೋಕ್ಕೆ ಹೇಳಿ. ಗಿಡಕ್ಕೆ ಕೂಡ ಮೆಮೊರಿ ಇರುತ್ತೆ. ಸೊ 5ನೇ ದಿನ ಅದು ಮುದುಡ್ಕೊಳ್ಳಲ್ಲ. ನಾವೆಲ್ಲ ಅನ್ಕೊಂತೀವಿ ಮೆಮೊರಿ ನಮಗೆ ಮಾತ್ರ ಇದೆ ಅಂತ. ಇಲ್ಲ ಫ್ರೆಂಡ್ಸ್, ಹೇಗೆ ನಾವು ಲಿವಿಂಗ್ ಥಿಂಗು, ಗಿಡ ಮರಗಳು ಕೂಡ ಲಿವಿಂಗ್ ಥಿಂಗೇ. ಅದಕ್ಕೇನೆ ಅವಕ್ಕೂ ಕೂಡ ಮೆಮೊರಿಗಳಿರುತ್ತವೆ. ಅದನ್ನು ನಾವು ನೋಡೋಕ್ಕಾಗಲ್ಲ, ಆದರೆ ನಮ್ಮ ಅವರ ಅದನ್ನು ಕ್ಯಾಪ್ಚರ್ ಮಾಡಬಹುದು. ಸಸ್ಯಗಳು ಸಹ ನಮ್ಮನ್ನು ನೆನಪಿಡ್ತವೆ, ಸೆನ್ಸ್ ಮಾಡ್ತವೆ. ಆದರೆ ನಿಮಗೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ಕೇಳಿ. ಅವು ನೆನಪಿಡೋದು ಕೂಡ 40 ದಿನಗಳ ಕಾಲ ಮಾತ್ರ. ಹೇಗೆ ಅಂತೀರಾ? ಅಥವಾ 40 ದಿನಗಳ ಕಾಲನೇ ಯಾಕೆ ಅಂತೀರಾ? ಒಂದ್ಸರಿ ಯೋಚಿಸಿ. ಸೈನ್ಸ್ ಬೇರೆದನ್ನೇ ಹೇಳುತ್ತೆ ಅಥವಾ ಬೇರೆ ಪ್ರಕಾರ ಹೇಳುತ್ತೆ. ಆದರೆ ನಾನೀಗ ನಿಮ್ಮನ್ನು ಕಲ್ಚರ್ಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಕಲ್ಚರ್ ಮೂಲಕ ಇದನ್ನು ತಿಳಿಸ್ತೀನಿ. ನಮ್ಮ ಕಲ್ಚರ್ನಲ್ಲಿ ಮಂಡಲ ಎನ್ನುವ ವಿಷಯವಿದೆ. ಅದು 40 ದಿನಗಳದಾಗಿರುತ್ತೆ.
ಮಹಾಮಂಡಲ 13 ವರ್ಷದ್ದಾಗಿರುತ್ತೆ. ಮಂಡಲ ಸೀದಾ ನಮ್ಮನ್ನು ನ್ಯೂರೋಲಾಜಿಕ್ ಸಿಸ್ಟಮ್ನ ಪ್ಯಾಟರ್ನ್ಗೆ ಹೋಗುತ್ತೆ. ನಮ್ಮದು ಹಾಗೂ ಗಿಡ ಮರಗಳದ್ದು ಎಲ್ಲದಕ್ಕೂ ಇದು ರಿಲೇಟ್ ಆಗಿರುತ್ತೆ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಹನುಮಾನ್ ಚಾಲೀಸದಲ್ಲಿ 40 ಸಾಲುಗಳೇ ಯಾಕಿದಾವೆ ಅಂತ? 42 ಯಾಕಿಲ್ಲ, 50 ಯಾಕಿಲ್ಲ, ಅಥವಾ 44 ಯಾಕಿಲ್ಲ? 40 ಸಾಲುಗಳೇ ಯಾಕೆ? ಹನುಮಾನ್ ಚಾಲೀಸದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಕೂತಾಗ ಹನುಮಾನ್ ಚಾಲೀಸದ ಪಠಣೆಯನ್ನು ಮಾಡೇ ಮಾಡ್ತೀವಿ. ಆದರೆ ಟೆಕ್ನಿಕಲ್ ವಿಧಾನದಲ್ಲಿ ಮಾಡೋದು ಹೇಗೆ? ತಾಂತ್ರಿಕ ವಿಧಾನದಲ್ಲಿ ನಾವು ಹನುಮಾನ್ ಚಾಲೀಸ್ನ ಪಠಣೆ ಮಾಡೋದು ತುಂಬ ಪರಿಣಾಮಕಾರಿ. 40 ದಿನಗಳ ಕಾಲ ನಾವು ಅದನ್ನು ಪಠಿಸಿದರೆ ನಾವು ಬಯಸುವಂಥದ್ದು ನಮಗೆ ಹೇಗೆ ದೊರೆಯುತ್ತೆ ಅನ್ನೋದನ್ನು ಕೇಳಿ. 40 ದಿನಗಳ ಮಂಡಲ ಇರೋದ್ರಿಂದ ನೀವು ಯಾವುದಾದ್ರೂ ವಿಷಯನ ಮನಸ್ಸಲ್ಲಿಟ್ಕೊಂಡು ಪಠಿಸಿದ್ರೆ ಅದು ನಿಮ್ಮ ನ್ಯೂರೋಲಾಜಿಕಲ್ ಪ್ಯಾಟರ್ನ್ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ನೀವು ಖಂಡಿತ ಅಚೀವ್ ಮಾಡ್ಬೋದು. ಇದೇ ಮ್ಯಾನಿಫೆಸ್ಟೇಷನ್. ಆದರೆ ನಾನು ಇದನ್ನೇ ಮಾಡಿ ಅಂತ ಅಡ್ವೈಸ್ ಮಾಡಲ್ಲ. ಆದರೆ ಇದು ಬಹಳ ಚೇಂಜಸ್ ಮಾಡೇ ಬಿಡುತ್ತೆ. ಹನುಮಾನ್ ಚಾಲೀಸಾದ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ನಿಜಾನ ಅಥವಾ ಸುಳ್ಳ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ರಿಯಾಲಿಟಿಲಿ ಇದರ ವರ್ಣನೆ ಮಾಡೋದು ಕಷ್ಟ. ಹನುಮಾನ್ ಚಾಲೀಸನ್ನ ತುಳಸಿದಾಸರು ಅಕ್ಬರ್ನ ಆಸ್ಥಾನದ ಜೈಲಿನಲ್ಲಿದ್ದಾಗ ಬರೆದಿದ್ರಂತೆ. ತುಳಸಿದಾಸರನ್ನ ಜೈಲಿಗೆ ಹಾಕಿದಾಗ ಅವರಿಗೆ ಹನುಮಂತನ ಅವಶ್ಯಕತೆ ಇತ್ತಂತೆ. ಹನುಮಾನನ್ನ ಕರೆಯೋದಕ್ಕೆ ಅವರು ಇದನ್ನ 40 ದಿನಗಳ ಕಾಲ 40 ಲೈನ್ನಲ್ಲಿ ಬರೆದ್ರಂತೆ. 40ನೇ ಆ ದಿನ ಹನುಮಂತ ಅಲ್ಲಿ ಬಂದನಂತೆ. ಆದರೆ ಮಂಗನ ರೂಪದಲ್ಲಿ ಹನುಮಂತ ಆಸ್ಥಾನಕ್ಕೆ ಬಂದನಂತೆ. ಆಗ ಅಕ್ಬರನಿಗೆ ಸಾಕ್ಷಾತ್ ಹನುಮಂತನೇ ಮಂಗನ ರೂಪದಲ್ಲಿ ಬಂದಿರೋದ್ರಿಂದ ತುಳಸಿದಾಸರನ್ನ ಬಿಡುಗಡೆ ಮಾಡಿದ್ರು. 40 ದಿನಗಳು ಅವರು ಆಂಜನೇಯನ್ನ ಸ್ಮರಣೆ ಮಾಡಿದ್ರು. ಅದು 40 ದಿನಗಳ ಮಂಡಲ. ಹಾಗೆ ಆಂಜನೇಯ ಕೂಡ ಅವರಿಗೆ ಸಹಾಯ ಮಾಡ್ದ. ಯಾವುದೇ ವಿಷಯನ ಮ್ಯಾನಿಫೆಸ್ಟ್ ಮಾಡಲೇಬೇಕು ಅಂದರೆ ಅದನ್ನು ನಾವು ಮೊದಲು ನನ್ನೊಳಗೆ ಅಥವಾ ನಮ್ಮೊಳಗೆ ಡೀಪ್ಲಿ ಸೆಟಲ್ ಮಾಡ್ಕೋಬೇಕು. ನಾವು ಏನನ್ನ ಬಯಸ್ತೀವಿ ಅದು ನಮಗೆ ಸಿಗಲೇಬೇಕು ಅಂತ ನಾವು ಅನ್ಕೊಂತೀವಿ. ಅದು ಸಿಗಲಿ ಅಂತ ದಿನನಿತ್ಯ ಬೇಕು ಬೇಕು ಅಂತ ಸ್ಮರಿಸಿದ್ರೆ ಸಿಗಲ್ಲ. ನಿಮ್ಮ ಲೈಫ್ನಲ್ಲಿ ಯಾವ್ಯಾವ ರೀತಿಯ ಡೈಮೆನ್ಷನ್ಸ್ ಇದಾವೋ ಅವುಗಳನ್ನೆಲ್ಲ ನಿಮಗೆ ಬೇಕಾದ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಪರ್ಟಿಕ್ಯುಲರ್ಲಿ ಆ ಒಂದೇ ವಿಷಯದ ಕಡೆ ಗಮನ ಕೊಡಬೇಕು. ಬೇರೆ ಎಲ್ಲವನ್ನ ದೂರ ಮಾಡಿಕೊಳ್ಳಿ. ನಿಮ್ಮ ಫೋಕಸ್ ಅದೊಂದೇ ವಿಷಯದ ಕಡೆ ಇರಬೇಕು, ಬೇರೆಲ್ಲೂ ಹರಿಲೇಬಾರ್ದು. ಮಧ್ಯ ಮಧ್ಯ ನಾನೆಲ್ಲೋ ಯೋಚಿಸ್ತೀನಿ ಅಥವಾ ನನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹಾಕ್ತೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಟೇಕ್ ಇಟ್ ಡೀಪ್ಲಿ. ನೀವು ನನಗೆ ಕೇಳಿದಾಗ ನಾನು ಹೇಳ್ತೀನಿ ನಿಮಗೆ ಯಾವ ವಿಷಯನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ನೀವು ಹೇಳ್ತೀರಾ ನನಗೆ ಈ ರೀತಿಯ ವಿಷಯನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ನೀವು ಅದನ್ನು ಯಾವಾಗಲೂ ಸ್ಮರಣೆಯಲ್ಲಿ ಅಥವಾ ನೆನಪಿನಲ್ಲಿ ಇಟ್ಕೊತೀರಾ. ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಯಾವಾಗಲೂ ಅದಕ್ಕೋಸ್ಕರ ವರ್ಕ್ ಮಾಡ್ತೀರಾ. ನೀವು ಅಂತೀರಾ ಎಸ್ ಅಂತ. ಆದರೆ ಡೀಪ್ಲಿ ನಿಮ್ಮೊಳಗೆ ಕೇಳ್ಕೊಳ್ಳಿ, ಮೆಡಿಟೇಟ್ ಮಾಡಿ ಕೇಳಿ. ಬೇರೆ ವಿಷಯ ಬಂದಾಗ ಅದು ನಮ್ಮಿಂದ ಅಳಿಸಿ ಹೋಗಲ್ಲ ತಾನೆ, ಅಥವಾ ಅದನ್ನು ನಾನು ಮರೆಯಲ್ಲ ತಾನೆ. ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅದನ್ನು ಯಾವತ್ತೂ ಮರಿಬಾರ್ದು. ಡಿಸೈರ್ನಲ್ಲಿ ಆ ವಿಷಯ ಅಳಿಸಿ ಹೋದರೆ ಅದು ನಿಮಗೆ ಗೊತ್ತಾಗುತ್ತೆ. ನೀವು ಹೊರನೋಟಕ್ಕೆ ಹೇಳ್ಬೋದು ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಆದರೆ 40 ದಿನಗಳ ಮಂಡಲದಿಂದ ಅದು ಅಳಿಸಿ ಹೋದರೆ ಅದನ್ನು ಮ್ಯಾನಿಫೆಸ್ಟೇಷನ್ ಅನ್ನೋದಿಲ್ಲ. ಅದು ಮ್ಯಾನಿಫೆಸ್ಟೇಷನ್ ಆಗೋದೇ ಇಲ್ಲ. ನಿಮ್ಮ ಎಲ್ಲ ಡೈಮೆನ್ಷನ್ಗಳನ್ನು ಮ್ಯಾನಿಫೆಸ್ಟೇಷನ್ಗಳ ಮೇಲೆ ಫೋಕಸ್ ಮಾಡಿ. ನಿಮ್ಮ ಎನರ್ಜಿ, ನಿಮ್ಮ ಬುದ್ಧಿ, ನಿಮ್ಮ ಡಿಸೈರ್ ಹಾಗೆ ನಿಮ್ಮ ಬಾಡಿ, ಈ 4 ಡೈಮೆನ್ಷನ್ಗಳನ್ನು ಒಂದೇ ದಿಕ್ಕಿನಲ್ಲಿ ಸಾಗಿಸಿ. ಒಂದೇ ದಿಕ್ಕಿನಲ್ಲಿ ಇವು ಸಾಗಿದ್ರೆ ಸಸ್ಯಗಳು ಹೇಗೆ ಮೆಮೊರಿ ಇಟ್ಕೊಳ್ಳುತ್ತೋ ಹಾಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಗುತ್ತೆ. ಇವತ್ತು ನಾನು ಯೋಚನೆ ಮಾಡಿದ್ದು ನಾಳೆ ಸಿಗಬೇಕು ಅಂದರೆ ಅದು ವರ್ಕೌಟ್ ಆಗಲ್ಲ. 40 ದಿನ
ನೀವು ಅದನ್ನು ಟ್ರೈ ಮಾಡಿದ್ರೆ ಮುಂದಿನ ಮಹಾಮಂಡಲದ ಒಳಗೆ ಅದು ನಿಮಗೆ ಸಿಗುತ್ತೆ. ಒಂದು ಸಿಂಪಲ್ ಕೆಲಸ ಮಾಡಿ, ನಿಮ್ಮಲ್ಲೇ ನೀವು ಕ್ವಶನ್ ಮಾಡ್ಕೊಳ್ಳಿ. ಮೆಜಾರಿಟಿ ಆಫ್ ದ ಪೀಪಲ್ ನಿಮ್ಮ ಜೊತೆ ಇದು ಹಾಗೇ ಆಗಿರುತ್ತೆ. ನೀವು ಸಣ್ಣವರಿದ್ದಾಗ ಏನೋ ಆಗಬೇಕು ಅಂದ್ಕೊಂಡಿರ್ತೀರಿ, ಅಥವಾ ಈಗ 5-6 ವರ್ಷದ ಹಿಂದೆ ಏನಾಗಬೇಕು ಅಂದ್ಕೊಂಡಿರ್ತೀರೋ ಆ ಜೀವನ ಈಗ ನಿಮ್ಮ ಮುಂದೆ ಇದೆ. ಈಗ ಅದನ್ನು ಜೀವಿಸ್ತಾ ಇದ್ದೀರಿ. ಆದರೆ ನಾವು ಆಗ ಅದನ್ನು ಬಯಸಿದ್ವಿ ಅನ್ನೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಕೂತ್ಕೊಂಡು ಯೋಚನೆ ಮಾಡಿ, ನೆನಪಿಗೆ ಬರಬಹುದು. ಡೀಪ್ಲಿ ನೀವು ಬೇಕು ಅಂದಿದ್ದು ಇವತ್ತು ನಿಮಗೆ ಸಿಕ್ಕಿದೆ. ಇದು ಕೇಳೋದಕ್ಕೆ ಒಂಥರ ತಮಾಷೆ ಅನಿಸ್ಬೋದು, ಆದರೆ ನಾನೇ ನಿಮ್ಮ ಮುಂದೆ ದೊಡ್ಡ ಎಕ್ಸಾಂಪಲ್. ನಾನು ಬಹಳ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಬಹಳ ಅಫರ್ಮೇಷನ್ಗಳನ್ನು ಫಾಲೋ ಮಾಡಿದ್ದೀನಿ. ನಿಮಗೆ ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ. ಮಂಡಲನ ತಲೆಯಲ್ಲಿಟ್ಕೊಂಡು ಮಂಡಲದಿಂದ ಆ ವಿಷಯನ ಯಾವತ್ತೂ ಹೊರಗಡೆ ಹೋಗಕ್ಕೆ ಬಿಡಬೇಡಿ. ನನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅದು ಆಗಲೇಬೇಕು ಅಂತ ಥಿಂಕ್ ಮಾಡಿ, ಡೀಪಾಗಿ ಯೋಚನೆ ಮಾಡಿ. ಕರ್ಮನೂ ನೀವು ಧ್ಯಾನದಲ್ಲಿಟ್ಕೋಬೇಕು. ನೀವೇನಾದರೂ ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನಿಮ್ಮ ಕರ್ಮದ ರೂಪದಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಅದು ನೀವು ಅಂದ್ಕೊಂಡೋದಕ್ಕಿಂತ ಉಲ್ಟಾ ಆಗಿಬಿಡುತ್ತೆ. ನಿಮ್ಮ ಕರ್ಮ ನಿಮ್ಮ ಜೊತೆ ಬಂದಿ ಆಗಿಬಿಡುತ್ತೆ. ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿ, ಒಳ್ಳೆಯ ಅಫರ್ಮೇಷನ್ಗಳನ್ನು ಫಾಲೋ ಮಾಡಿ. ನಿಮಗೆ ಸಪ್ರೇಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಜೊತೆ ಮಾಡಿ. ಪ್ರತಿದಿನ ನಮ್ಮ ಅಫರ್ಮೇಷನ್ಗಳ ವಿಡಿಯೋಗಳನ್ನು ನೋಡಿ. ನೀವು ಒಂದಲ್ಲ ಒಂದು ದಿನ ನಿಮ್ಮ ಬದುಕನ್ನು ಬದಲಾಯಿಸ್ಕೊತೀರಿ. ಸ್ಪಿರಿಚುವಲ್ ಜನರೊಟ್ಟಿಗೆ ಮ್ಯಾನಿಫೆಸ್ಟೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಪಿರಿಚುಯಾಲಿಟಿ ಇದರ ಮೂಲಕ ನೀವು ಮೆಡಿಟೇಟ್ ಮಾಡ್ತಿರೋ ಆ ದಾರಿಯಲ್ಲಿ ಕರ್ಮ ನಿಮಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋದಿಲ್ಲ. ಮ್ಯಾನಿಫೆಸ್ಟೇಷನ್ ಇನ್ನೂ ಬಹಳ ಈಸಿ ಆಗಿಬಿಡುತ್ತೆ. ಇದು ಇಲ್ಲಾಜಿಕಲ್ ಅನ್ನಿಸ್ಬೋದು, ಆದರೆ ಟ್ರೈ ಮಾಡಿ ನೋಡಿ. ರಿಯಾಲಿಟಿಲಿ ಒಂದೊಳ್ಳೆ ಮ್ಯಾನಿಫೆಸ್ಟ್ ಮಾಡಿ. ಅದು ಡೀಪ್ಲಿ ರೂಟೆಡ್ ಆಗಿರಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ ಆನ್ಸರ್ ಇದೆ, ನೀವು ಅದನ್ನು ನೋಡಬೇಕಷ್ಟೆ. ಫ್ರೆಂಡ್ಸ್, ಇದಾಗಿತ್ತು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ್ರೇನು, ಅದನ್ನು ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಐಸಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳನ್ನ ಹರಿಸಿದ ರೀತಿಯೇ ಇದನ್ನು ಹರಿಸಿ. ನೀವು ತುಂಬ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಜಯ ನಮ್ಮ ಐಸಿರಿ ಚಾನಲ್ಗೆ ಬೇರೆ ಇಲ್ಲ. ನಿಮ್ಮ ಜೀವನ ಬದಲಾಗಬೇಕು, ನಾವು ನಿಮ್ಮನ್ನು ಪ್ರೀತಿಯಿಂದ ಫ್ರೆಂಡ್ಸ್ ಅಂತೀವಿ ಅಂದರೆ ಅದಕ್ಕೊಂದು ಬೆಲೆ ಸಿಗಬೇಕು ಅನ್ನೋದೇ ನನ್ನ ಇಚ್ಛೆ. ಥ್ಯಾಂಕ್ ಯು.